ಡಿಜಿಟಲ್ ದುನಿಯಾದಲ್ಲಿ ಒಂದೊಂದೇ ವಲಯವನ್ನ ಕಬ್ಜಾ ಮಾಡ್ತಾ ಇರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭವಿಷ್ಯದಲ್ಲಿ ಸಣ್ಣ ಪುಟ್ಟ ವ್ಯಾಪಾರವನ್ನು ಕಬ್ಜಾ ಮಾಡೋ ಸಾಧ್ಯತೆ ಇದೆ. ಭವಿಷ್ಯದ ಎಐ ವ್ಯಾಪಾರಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಮುನ್ನುಡಿ ಬರೆಯಲಾಗ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಬೆಂಗಳೂರಿನ ತಿಪ್ಪಸಂದ್ರ ಮಾರ್ಕೆಟ್ನಲ್ಲಿ ಎಐ ಕ್ರಾಂತಿ. ಬಟ್ಟೆ ವ್ಯಾಪಾರಿ ಟೈಲರ್ಗಳ ತಲೆ ಮೇಲೆ ಎಐ ಡಿವೈಸ್. ಅರರರೇ, ತರಕಾರಿ ಮಾರುವವರ ತಲೆ ಮೇಲೆ ಎಐ ಡಿವೈಸ್. ಟೈಲರಿಂಗ್ ಬಟ್ಟೆ ಅಂಗಡಿ ಕೆಲಸಗಾರರ ತಲೆ ಮೇಲೆಯೂ ಕೂಡ ಎಐ ಡಿವೈಸ್. ಬೆಂಗಳೂರಿನ ನ್ಯೂ ತಿಪ್ಪಸಂದ್ರ ಮಾರ್ಕೆಟ್ ಎಂಟ್ರಿಯಿಂದ ಎಕ್ಸಿಟ್ ವರೆಗೂ ಕೂಡ ಬಹುತೇಕ ವ್ಯಾಪಾರಿಗಳ ತಲೆ ಮೇಲೆ ಈ ವಿಶೇಷ ಎಐ ಡಿವೈಸ್ ಕಾಣುತ್ತದೆ. ಸದ್ಯ ನ್ಯೂ ತಿಪ್ಪಸಂದ್ರ ಎಐ ಕ್ರಾಂತಿ ವಿಚಾರ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗಿದೆ. ಅಮೆರಿಕ ಮೂಲದ ಕೆಲ ಪ್ರಮುಖ ತಂತ್ರಜ್ಞಾನ ಕಂಪನಿಗಳು ಕೃತಕ ಬುದ್ಧಿಮತ್ತೆ ಮಾದರಿ ಅಭಿವೃದ್ಧಿಪಡಿಸಲು ಮತ್ತು ಅವುಗಳಿಗೆ ತರಬೇತಿ ನೀಡಲು ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳ ದಿನನಿತ್ಯದ ಬದುಕಿನ ದೃಶ್ಯಗಳ ಡೇಟಾ ಕಲೆ ಹಾಕುತ್ತಿವೆ. ಹೀಗಾಗಿ ತಿಪ್ಪಸಂದ್ರ ಮಾರುಕಟ್ಟೆಯ ತರಕಾರಿ ಮಾರುವವರು, ಟೈಲರ್ಗಳು ಹಾಗೂ ಇತರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ತಮ್ಮ ತಲೆಗೆ ಡಿವೈಸ್ ಅಳವಡಿಸಲಾಗಿದೆ. ಈ ಡಿವೈಸ್ ಮೂಲಕ ಪ್ರತಿನಿತ್ಯ ಕೆಲಸ ರೆಕಾರ್ಡ್ ಆಗುತ್ತಿದೆ. 5 ಡೇಸಿಂದ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಎಐ ಕಂಪನಿಯಲ್ಲಿ ರೋಬೋಟಿಕ್ಸ್ಗೆ ನಾವು ಯಾವ ಥರ ಕೈ ಮೂಮೆಂಟ್ ಅಪ್ಡೇಟ್ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಅದನ್ನು ಅಪ್ಡೇಟ್ ಮಾಡಿ ಅವ್ರಿಗೆ ನಾವು ವಿಡಿಯೋ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ ಮೇಡಮ್. ಅದರಿಂದ ನಮಗೆ 1 ಅವರ್ಗೆ 300 ರೂಪೀಸ್ ಅಂತ ನಮಗೆ ಪೇಮೆಂಟ್ ಕೊಡ್ತಾರೆ. ಸೊ ಅದರಿಂದ ನಮಗೆ ತುಂಬ ಯೂಸ್ಫುಲ್ ಇದೆ. ನಮಗೆ ಏನೋ ಈಗ ಹಾಲಿಡೇಸು ಅಮೌಂಟು ಇದು ಪೇಮೆಂಟ್ ಆಗದೇ ಇರಲಿ, ಅವ್ರ ಕಡೆಯಿಂದ ನಮಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಮೇಡಮ್. ಒಳ್ಳೆ ಕಂಪ್ನಿ ಅಂತ ಹೇಳ್ಕೊ. ವ್ಯಾಪಾರಿಗಳು ಗ್ರಾಹಕರೊಂದಿಗೆ ಹೇಗೆ ಮಾತನಾಡುತ್ತಾರೆ, ತರಕಾರಿಗಳನ್ನು ಹೇಗೆ ಆರಿಸುತ್ತಾರೆ, ತೂಕ, ತರಕಾರಿಗಳ ಬೇರ್ಪಡಿಸುವಿಕೆ, ಬಟ್ಟೆ ಹೊಲೆಯುವುದು, ಇದೆಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನ ಈ ಸ್ಪೆಷಲ್ ಡಿವೈಸ್ ರೆಕಾರ್ಡ್ ಮಾಡುತ್ತದೆ. ಇನ್ನು ಈ ರೀತಿಯಾಗಿ ತಲೆಗೆ ಎಐ ಡಿವೈಸ್ ಕಟ್ಟಿಕೊಂಡು ವ್ಯಾಪಾರ ಮಾಡಿದ್ರೆ ಅಮೆರಿಕದ ಸಂಸ್ಥೆ ಗಂಟೆಗೆ 300 ರೂಪಾಯಿ ನೀಡ್ತಿದ್ದಾರಂತೆ. ಹೀಗಾಗಿ ವ್ಯಾಪಾರಿಗಳು ದಿನಕ್ಕೆ 5 ರಿಂದ 6 ಗಂಟೆಗಳ ಕಾಲ ಈ ಡಿವೈಸ್ ತಲೆ ಮೇಲೆ ಕಟ್ಟಿಕೊಂಡು ದಿನಕ್ಕೆ 1800 ರೂಪಾಯಿ ಗಳಿಸ್ತಿದ್ದಾರೆ. ಎ ಅಂದರೆ ಸ್ವಲ್ಪ ಜನ ಗೊತ್ತಾಗಲ್ಲ ಏನಂತ ಮೇಡಮ್. ಎ ಅಂದರೆ ರೋಬೋಟಿಕ್ ಮಿಷಿನಿಂದ ಒಬ್ಬೊಬ್ರು ಕೆಲಸಗಳು ಸ್ವಲ್ಪ ಏಜ್ ಡೌನವರು ಎಲ್ಲ ಯಾರೂ ಮಾಡೋಕ್ಕಾಗಲ್ಲ, ಐಫೈ ಮನೆಯಲ್ಲೂ ಮಾಡೋಕ್ಕಾಗಲ್ಲ. ಅದಕ್ಕೆ ಆ ಮಿಷಿನ್ ಬಂದ್ಬಿಟ್ಟು ಒಂದು ಚಿಪ್ ಹಾಕಿದ್ರೆ ಕ್ಲೀನಾಗಿ ನಿಮ್ಗೆ ಏನೇನು ಆ್ಯಕ್ಟಿವಿಟೀಸ್ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಎಐ, ಅದೇ ರೋಬೋಟಿಕ್ ಮಿಷಿನ್ ಮಾಡೋಕ್ಕೆ ಎಐ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು. ವೈವಿಧ್ಯಮಯ ಮತ್ತು ತಳಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಡೇಟಾ ಸಂಗ್ರಹ ಕೆಲಸ ಖಾಸಗಿ ಕಂಪನಿಗಳಿಂದ ನಡೆಯುತ್ತಿದೆ. ಹೆಚ್ಚುವರಿ ಹಣ ದುಡಿಯುತ್ತಿರುವ ಖುಷಿಯಲ್ಲಿ ವ್ಯಾಪಾರಸ್ಥರಿದ್ದಾರೆ. ಮುಂದೊಂದು ದಿನ ಇದೇ ವ್ಯಾಪಾರಸ್ಥರ ಕೆಲಸಕ್ಕೆ ಕಂಟಕ ಬರುತ್ತೆ ಅನ್ನೋದನ್ನ ಅಲ್ಲಗೆಳೆಯಲು ಸಾಧ್ಯವಿಲ್ಲ. ಪ್ರಗತಿ ಶೆಟ್ಟಿ, ನ್ಯೂಸ್ 18, ಬೆಂಗಳೂರು.